ಕಟ್ಟಡ ಬೇಕು ಸರ್, ಕಟ್ಟಡ ಬೇಕು, ಅಲ್ಲಿಗೆ ಪೋಸ್ಟ್ ಸ್ಯಾಂಕ್ಷನ್ ಆಗಬೇಕು. ಅದೆಲ್ಲ ಟೈಮ್ ತಗೋತೀವಿ. ಇನ್ನು ನಮ್ಗೆ ಲ್ಯಾಂಡೇ ಗ್ರಾಂಟ್ ಆಗಿಲ್ಲ. ಈ ಮಂಚೇನಹಳ್ಳಿದು ಲ್ಯಾಂಡ್ ಫೈನಲ್ ಮಾಡಿದ್ದೀವಿ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಪ್ರಶಾಂತಿ ಬಾಲಮಂದಿರ, ಧರೆ ಫೌಂಡೇಶನ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ರಾಜ್ಯದಲ್ಲಿ 5 ಕೋಟಿ ಸಸಿ ನೆಡುವ ಕಾರ್ಯಕ್ರಮದ ಕುರಿತು ಮಂಗಳವಾರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಧೀಶ ಟಿ.ಪಿ. ರಾಮಲಿಂಗೇಗೌಡ ಅವರು, ಶುಭ ಮುಂಜಾನೆಯ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂದಿನ ತಿಂಗಳು 11ನೇ ತಾರೀಕು ರಾಷ್ಟ್ರೀಯ ಲೋಕ ಅದಾಲತ್ನ, ಈ ವರ್ಷದ 2ನೇ ಅದಾಲತ್ನ ನಡೆಸ್ತಾ ಇದ್ವಿ. ಕಳೆದ ಮೊದಲನೇ ಲೋಕ ಅದಾಲತ್ನಲ್ಲಿ ನಾವು ಮಾರ್ಚ್ ತಿಂಗಳಲ್ಲಿ ನಡೆದಂಥ ಒಂದು ಮೊದಲನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟಾರೆ 11,369 ಪೆಂಡಿಂಗ್ ಕೇಸ್ಗಳನ್ನ ರಾಜಿ ಮುಖಾಂತರ ಐಡೆಂಟಿಫೈ ಮಾಡಿ ಅದರಲ್ಲಿ 11,369 ಕೇಸ್ಗಳಲ್ಲಿ 7,650 ಕೇಸ್ಗಳು ಮುಕ್ತಾಯ ಆಗಿತ್ತು. PLC ಕೇಸಲ್ಲಿ 1,17,205 ಪ್ರಕರಣಗಳನ್ನ ನಾವು ತಗೊಂಡಿದ್ವಿ. ಅದರಲ್ಲಿ 1,04,000 ಪ್ರಕರಣಗಳು ಇತ್ಯರ್ಥ ಆಗಿತ್ತು. ಸೊ ಎರಡೂ ಸೇರಿ ಒಟ್ಟಾರೆ 1,28,574 ಪ್ರಕರಣಗಳಲ್ಲಿ 1,12,310 ಪ್ರಕರಣಗಳು ವಿಚಾರಣೆ ರಾಜಿ ಮುಖಾಂತರ ಮುಕ್ತಾಯ ಆಗಿ, ಅದರಲ್ಲಿ ನಾವು ಐಡೆಂಟಿಫೈ ಮಾಡಿದ ಕೇಸ್ಗಳಲ್ಲಿ 16,264 ಪ್ರಕರಣಗಳು ಉಳ್ಕೊಂಡಿತ್ತು. ಸೊ ಅದನ್ನು ಸೇರಿಸ್ಕೊಂಡು ಈ ತಿಂಗಳು ಒಟ್ಟಾರೆ ನಮ್ಮ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ವಿ. 7ನೇ ತಿಂಗಳು 11ನೇ ತಾರೀಕು ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ನ ಅಲ್ಲಿ ಹೆಚ್ಚಿನ ಪ್ರಕರಣ ರಾಜಿ ಮಾಡ್ಕೊಳ್ಳಿಕ್ಕೆ ನಾವು ಹಲವಾರು ಕ್ರಮಗಳನ್ನ ಆಲ್ರೆಡಿ ತೊಗೊಂಡಿದ್ದೀವಿ. ನಾವು ಈ ಒಂದು ಕಾರ್ಯಕ್ರಮಗಳಲ್ಲಿ ಮಾತಾಡೋದನ್ನು ಕೂಡ ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂತ ಒಂದು ಮನವಿಯನ್ನ ಮಾಡ್ಕೋತಾ ಇದ್ದೀವಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಧ್ಯೇಯದೊಂದಿಗೆ ರಾಜ್ಯದಲ್ಲಿ 5 ಕೋಟಿ ಗಿಡ ನೆಟ್ಟು ಬೆಳೆಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಕ್ಕೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮುಂದಾಗಿರುವುದು ಹರ್ಷದಾಯಕವಾದ ವಿಚಾರವಾಗಿದೆ ಎಂದರು. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಾಲನೆ ದೊರಕುತ್ತಿರುವುದು ಸಂತಸದ ವಿಷಯವಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್. ಶಶಿಧರ್ ಶೆಟ್ಟಿ, ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯಾಯಾಲಯಗಳ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಹಂಚಾಟೆ ಸಂಜೀವ್ ಕುಮಾರ್ ಅವರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಈ ಕಾರ್ಯಕ್ರಮದ ಅಂಗವಾಗಿ 5 ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಈ ವರ್ಷದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುವುದು. ಸ್ಥಳೀಯ ಸಾರ್ವಜನಿಕರು ಈ ಎಲ್ಲ ಗಿಡಗಳನ್ನು ಉಳಿಸಿ ಬೆಳೆಸುವ ಮೂಲಕ ಸಾಮಾಜಿಕ ಜವಾಬ್ದಾರಿ ಮೆರೆಯಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ನೂತನವಾಗಿ ರಚನೆ ಆಗಿರುವ ಮಂಚೇನಹಳ್ಳಿ ಹಾಗೂ ಚೇಳೂರು ತಾಲೂಕು ಕೇಂದ್ರಗಳಲ್ಲಿ ಮುಂದಿನ ವಾರದಿಂದ ವಾರಕ್ಕೆ 2 ದಿನ ಕೋರ್ಟ್ ಕಲಾಪಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯಲಿವೆ. ನ್ಯಾಯಾಲಯ ಕಟ್ಟಡಗಳನ್ನು ನಿರ್ಮಿಸಲು ಜಾಗ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ನ್ಯಾಯಾಲಯಗಳ ಸ್ಥಾಪನೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಚಿಂತಾಮಣಿ ಮತ್ತು ಗುಡಿಬಂಡೆ ತಾಲೂಕು ಕೇಂದ್ರಗಳಲ್ಲಿರುವ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ನೇಮಕಾತಿ ಕೊರತೆಯಿಂದ ನ್ಯಾಯಾಲಯ ಕಲಾಪಗಳಿಗೆ ತೊಂದರೆಯಾಗಿತ್ತು. ಬರುವ 15ನೇ ತಾರೀಕಿನಿಂದ ಈ 2 ಕೋರ್ಟ್ಗಳಿಗೆ ನ್ಯಾಯಾಧೀಶರು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿರುವ ಬಾಕಿ ಪ್ರಕರಣಗಳನ್ನು ತ್ವರಿತ ಹಾಗೂ ಸಮರ್ಪಕ ಇತ್ಯರ್ಥಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು. ಈ ವೇಳೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ. ಶಿಲ್ಪಾ ಅವರು ಇದ್ದರು.